ಇದರ ಜೊತೆ ನೋಡಿ, ಕೆಲವಷ್ಟು ಕಡೆ ಏನೇ ಭಾಷಣ ಮಾಡಿದ್ರು ಕೂಡ ಮೊದಲು 2019 ಚುನಾವಣೆಯಲ್ಲಿ ಅಥವಾ 2014 ಚುನಾವಣೆಯಲ್ಲಿ ಮೋದಿ ಪ್ಲಸ್ ಹಿಂದುತ್ವ ಬಹಳ ದೊಡ್ಡ ಮಟ್ಟದಲ್ಲಿ ಆಯಿತು. 2019ರಲ್ಲಿ ಅಗೇನ್ ಸರ್ಜಿಕಲ್ ಸ್ಟ್ರೈಕ್ ಅಂತ ಆ ಆಧಾರದ ಮೇಲೆ ಚುನಾವಣೆ, ದೇಶಭಕ್ತಿ ಸರ್ಜಿಕಲ್ ಸ್ಟ್ರೈಕ್ ಆಧಾರದ ಮೇಲೆ ಚುನಾವಣೆ. ಈ ಬಾರಿ ಸರ್ಜಿಕಲ್ ಸ್ಟ್ರೈಕು, ದೇಶಭಕ್ತಿ, ರಾಮನ ದೇವಸ್ಥಾನ, ಮಥುರಾ ದೇವಸ್ಥಾನ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಬಾರಿಯ ಚುನಾವಣೆಯಲ್ಲಿ ನಾನು ದೇವದೂತ ಅಂತ ಹೇಳಿ ದೇವರೇ ನನ್ನನ್ನು ಕಳಿಸಿದ್ದಾನೆನ್ನುವ ನಿಟ್ಟಿನಲ್ಲಿ ಪ್ರಧಾನಿ ಭಾಷಣ ಮಾಡ್ತಾ ಹೋದರು. ಅದರ ಮೂಲಕ ಚುನಾವಣೆಯಲ್ಲಿ ಮತಗಳನ್ನು ಗಳಿಸಲಿಕ್ಕೆ, ಗೆಲುವನ್ನು ಕಾಣಲಿಕ್ಕೆ ಬಯಸಿದ್ದಂಥ BJP ಈಗ ಅಷ್ಟು ನಿರೀಕ್ಷಿತ ಪ್ರಮಾಣದಲ್ಲಿ ಆಗಿಲ್ಲ. ನಿರೀಕ್ಷಿತ ಪ್ರಮಾಣ ಅಂದರೆ ಅಬ್ಕಿ ಬಾರ್ 400 ಪಾರ್ ಅಂತ ಹೇಳ್ತಾ ಇದ್ದಂಥ BJP ಅಥವಾ NDA 300ರ ಗಡಿ ದಾಟಲಿಕ್ಕೂ ಕೂಡ ಹೆಣಗಾಡುವಂಥ ಸ್ಥಿತಿ ಇದೆ. 300ರ ಗಡಿ ಕೂಡ ದಾಟಲಿಕ್ಕೆ ಸಾಧ್ಯವಾಗ್ತಿಲ್ಲ. 400 ಪಾರ್ ಅಲ್ಲ, 300 ಪಾರ್ ಮಾಡಲಿಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ ಅನ್ನೋದು ಕೂಡ. ಜೊತೆಗೆ ನೋಡಿ, ಆಂಟಿ ಇನ್ಕಂಬೆನ್ಸಿ ಅಂದರೆ ಆಡಳಿತ ವಿರೋಧಿ ಅಲೆ ಬಹಳ ದೊಡ್ಡ ಮಟ್ಟದಲ್ಲಿದ್ದರೂ ಕೂಡ ಅದನ್ನು ಬೇರೆ 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 ರೀತಿಯ ಪ್ಯಾಚಪ್ ಮಾಡ್ತಾ ಹೋಗ್ತಾ ಹೋದ್ರು. ಅದು ಹೇಳಿ ಕೇಳಿ ಅತ್ಯಂತ ಹೆಚ್ಚು BJPಯ ಹೆಚ್ಚು ಬಲವತ್ತವಾಗಿರುವಂಥ ರಾಜ್ಯಗಳಲ್ಲೂ ಕೂಡ ಮಧ್ಯಪ್ರದೇಶ, ಗುಜರಾತ್, ಅಸ್ಸಾಂ ಆ ಭಾಗದಲ್ಲಿ, ಜೊತೆಗೆ ಉತ್ತರ ಪ್ರದೇಶದಲ್ಲೂ ಬಹಳ ದೊಡ್ಡ ಮಟ್ಟದ ಪೈಪೋಟಿ, ಬಹಳ ದೊಡ್ಡ ಮಟ್ಟದ ಶಕ್ತಿಯನ್ನು ವೃದ್ಧಿಸಿಕೊಳ್ಳಬೇಕಾದಂಥ ಜಾಗದಲ್ಲಿಯೇ ಕಳೆದುಕೊಳ್ತಾ ಹೋಯಿತು. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವ ರೀತಿಯಲ್ಲಿ ಕಳೆದ ಬಾರಿಯ ಚುನಾವಣೆಯ ಫಲಿತಾಂಶ ನೋಡಿದ್ರೆ ಸಮಾಜವಾದಿ ಪಕ್ಷ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೇನೋ ಅನ್ನುವ ರೀತಿಯಲ್ಲಿ SP ಮತ್ತು BSP. ಆದರೆ ಅಲ್ಲಿ ಈ ಬಾರಿ SP ಶಕ್ತಿಯನ್ನು ವೃದ್ಧಿಸಿಕೊಂಡಿದೆ. ಬಹಳ ದೊಡ್ಡ ಮಟ್ಟದ, ಯಾವಾಗಲೂ ಕೂಡ ಉತ್ತರ ಪ್ರದೇಶದಲ್ಲಿ ಯಾರು ಗೆಲುವಿನ ನಗೆ ಬೀರ್ತಾರೋ, ಅತಿ ಹೆಚ್ಚು ಸಂಖ್ಯೆಗಳನ್ನು ಪಡಿತಾರೋ ಅವರೇ ಅಧಿಕಾರಕ್ಕೆ ಬರೋದು ಅನ್ನೋದು ಪಕ್ಕಾ ಆಗುತ್ತೆ. ಆದರೆ ಅದು ಹೇಳಿ ಕೇಳಿ ಅತ್ಯಂತ ಘಟಾನುಘಟಿಗಳು ಸ್ಪರ್ಧೆ ಮಾಡುವಂಥ ಜಾಗ ಅದು ಉತ್ತರ ಪ್ರದೇಶ. ಅಮೇಠಿ ಇದೆ, ವಾರಣಾಸಿ ಇದೆ, ರಾಯ್ಬರೇಲಿ ಇದೆ. ಇಂಥ ಪ್ರದೇಶದಲ್ಲಿ ಸೋಲಿನ ರುಚಿಯನ್ನು BJP ನೋಡ್ತಾ ಇದೆ. BJP ಅನುಸರಿಸಿದಂಥ ಕ್ರಮಗಳ ಕೊರತೆ ಆಯಿತಾ? 10 ವರ್ಷಗಳಲ್ಲಿ ವಿಪಕ್ಷಗಳು ಶಕ್ತಿಯುತವಾಗಿ ಸ್ಟ್ರಾಟಜಿಗಳನ್ನು ರೂಪಿಸಿಕೊಂಡ್ವಾ? ಭಾವನಾತ್ಮಕತೆಯ ಅಲೆಯಲ್ಲಿ ತೇಲುವ ಬದಲಾಗಿ ವಾಸ್ತವಿಕವಾಗಿ ನಮ್ಮ ಭಾರತದ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಪ್ರಜ್ಞಾವಂತ ಮತದಾರ ಯಶಸ್ವಿಯಾದ್ನ? ಉತ್ತರ ಪ್ರದೇಶದ ಮೋದಿ ಯೋಗಿ ಜೋಡಿ ಆ ಜುಗಲ್ಬಂದಿಯನ್ನು ಕೂಡ ಜನ ಒಪ್ಪಿಲ್ಲ ಅಂತ ಹೇಳಿದ್ರೆ, ರಾಮನ ಮಂದಿರ ಇದೆ, ಮಥುರಾ ಇದೆ, ಮೋದಿ ಯೋಗಿ ಜೋಡಿ ಇದೆ, ಅದೆಲ್ಲವನ್ನೂ ಕೂಡ ದಾಟಿ ಈ ಬಾರಿ ಮತದಾರ ಬದಲಾವಣೆಯನ್ನು ಬಯಸಿದ್ದಾನೆ. ಸೊ ಹೀಗಾಗಿ NDA ಮೈತ್ರಿಕೂಟ ಕಳೆದುಕೊಳ್ತಾ ಹೋಗ್ತಾ ಇದೆ. ಇನ್ನು ಸ್ಪಷ್ಟ ಚಿತ್ರಣ ಸಿಗಬೇಕಾಗಿದೆ. ಆದರೆ ಕಳೆದ ಚುನಾವಣೆಗಳಿಗೆ ಹೋಲಿಕೆ ಮಾಡಿದ್ರೆ ಕಾಂಗ್ರೆಸ್ ಅತಿ ದೊಡ್ಡ ಶಕ್ತಿಯನ್ನು ವೃದ್ಧಿಸಿಕೊಂಡಿದೆ ಅಂತ ಬಹಳ ಗಟ್ಟಿತವಾದ ಧ್ವನಿಯಲ್ಲಿ ಸಂಖ್ಯಾ ಮೂಲಕವೇ ಹೇಳ್ತಾ ಇದೆ. ಮತ್ತೊಮ್ಮೆ